ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ ಸರ್ಫರಾಜ್ ಖಾನ್ ವಿರುದ್ಧ ರೂಪೇಶ್ ರಾಜಣ್ಣ ಸಿಡಿದೆದ್ದಿದ್ದಾರೆ. ಸಚಿವ ಜಮೀರ್ ಸರ್ಕಾರಿ ನಿವಾಸದ ಮುಂದೆ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಫರಾಜ್ ಖಾನ್ ನಿನ್ನೆ ಒಂದು ವಿಡಿಯೋದಲ್ಲಿ ರೂಪೇಶ್ ರಾಜಣ್ಣ ನನ್ನ ಬಳಿ ದುಡ್ಡು ಕೇಳಿದ್ರು ಅನ್ನೋ ಆರೋಪವನ್ನ ಮಾಡಿದ್ರು. ಈ ಆರೋಪಕ್ಕೆ ಪೂರಕವಾಗಿ ದಾಖಲೆ ಕೊಡಿ ಅಂತ ರೂಪೇಶ್ ರಾಜಣ್ಣ ಈಗ ಕೇಳ್ತಾ ಇದ್ದಾರೆ. ರೂಪೇಶ್ ರಾಜಣ್ಣ ತನ್ನ ಬೆಂಬಲಿಗರ ಜೊತೆಗೆ ಜಮೀರ್ ನಿವಾಸದ ಬಳಿಗೆ ಬಂದರು, ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ರು. ರೂಪೇಶ್ ರಾಜಣ್ಣ ಅವರ ಬೆಂಬಲಿಗರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದರು. ನಿನ್ನೆ ಸರ್ಫರಾಜ್ ಖಾನ್ ಒಂದು ವಿಡಿಯೋ ಮಾಡಿ ನನ್ನ ರೆಸಾರ್ಟಿಗೆ ಸಂಬಂಧಿಸಿದಂತೆ, ಹೋಮ್ ಸ್ಟೇಗೆ ಸಂಬಂಧಿಸಿದಂತೆ ದುಡ್ಡು ಕೊಡಿ ಅಂತ ರೂಪೇಶ್ ರಾಜಣ್ಣ ಕೇಳಿದ್ರು ಅಂತ ಒಂದು ಆರೋಪವನ್ನ ಮಾಡಿದ್ರು. ಈ ಆರೋಪಕ್ಕೆ ಪೂರಕವಾದಂಥ ದಾಖಲೆ ಕೊಡಿ ಅನ್ನೋದು ರೂಪೇಶ್ ರಾಜಣ್ಣ ಸದ್ಯ ಕೇಳ್ತಾ ಇರೋದು. ಜಮೀರ್ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ರೂಪೇಶ್ ರಾಜಣ್ಣ ತನ್ನ ಬೆಂಬಲಿಗರ ಜೊತೆಗೆ ಬಂದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇನ್ನು ರೂಪೇಶ್ ರಾಜಣ್ಣ ಪೊಲೀಸರ ಜೊತೆಯೂ ಕೂಡ ವಾಗ್ವಾದ ಮಾಡಿದ್ರು. ಕೊನೆಗೆ ಅವರ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ರೂಪೇಶ್ ರಾಜಣ್ಣ ಬಗ್ಗೆ ಸರ್ಫರಾಜ್ ಖಾನ್ ನಿನ್ನೆ ಮಾತನಾಡಿದ್ದೇನು ನೋಡೋಣ. ಬೆದರಿಸ್ತಾನೆ, ಪೊಲೀಸರಿಗೆ ಬೆದರಿಸ್ತಾನೆ. ಮತ್ತೆ ಯಾರೊಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ. ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವನು ಆಫೀಸಲ್ಲಿ ಬಂದಿದ್ದ. ಅವನೇನು ನಾನು ಸರ್ ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ, ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರು ಧನ ಸಹಾಯ ಇದು ಏನಪ್ಪ ದುಡ್ಡು ಕೊಡಿ ಸರ್, ನಮ್ಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದಾನೆ ಸರ್ ನಾನು ದೊಡ್ಡ ಸೆಲೆಬ್ರಿಟಿ, ನಾನು ಯಾವ್ದದು ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದಾಗ ಇದನ್ನ ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ 20 ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ. ಮತ್ತೆ ಇಲ್ಲಿ ಊರವರಿಗೆಲ್ಲ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ, ಮೀಡಿಯಾದವರಿಗೆ ಫೋನ್ ಮಾಡಿಸಿದ್ದಾನೆ, ತಹಸೀಲ್ದಾರ್ಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ವಿಲೇಜ್ ಗಳಿಗೆಲ್ಲ ಬೆದರಿಸ್ತಾನೆ, ಪೊಲೀಸರಿಗೆ ಬೆದರಿಸ್ತಾನೆ. ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದ ಅಥವಾ ಕನ್ನಡ ರಕ್ಷಣೆ? ಇವನ್ಕಿಂತ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ. ಕನ್ನಡ ಕ್ರಾಂತಿ ಕಾರ್ಯಕ್ರಮ ಅಂತ KGF ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ KGF ಅಲ್ಲಿ ಇರುವಂತ ತಮಿಳ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕನ್ನಡದಲ್ಲಿ ಮಾಡಿಸಿದ್ದೀನಿ ನಾನು. ಇದು ಕೆಲಸ ನಾವು ಮಾಡಿದ್ದೀವಿ. ಸುಮ್ಮನೆ ಇದು ಒಂದು ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಸುತ್ತಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಖಂಡಿತ ಇಲ್ಲ. ನಮ್ಮ ನಾರಾಯಣಗೌಡರ ಹತ್ರ ಕಲಿಬೇಕು, ಯಾವ ರೀತಿ ಕನ್ನಡ ಹೋರಾಟ ಮಾಡ್ಬೇಕಂತ ಅವ್ರ ಹತ್ರ ಕಲಿಬೇಕು. ಇವರೆಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಸಮಾಜದಲ್ಲಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ? ಖಂಡಿತವಾಗ್ಲೂ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂಡಿದ್ದೇವೆ. ಮತ್ತೆ ಯಾರೊಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ. ಅವನು ಬಂದ್ಬಿಟ್ಟು ಎಲ್ಲ ಕಡೆ ಅವನು ಆಫೀಸಲ್ಲಿ ಬಂದಿದ್ದ. ಇದು ಸರ್ಫರಾಜ್ ಖಾನ್ ಅವರು ಮಾಡಿದಂಥ ಆರೋಪ. ಸರ್ಫರಾಜ್ ಖಾನ್ ಅವರು ನಡೆಸುವಂಥ ಹೋಮ್ ಸ್ಟೇ ಒಂದರ ಬಗ್ಗೆ ಆರೋಪಗಳಿತ್ತು. ಆ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ಸ್ಪಷ್ಟನೆಯನ್ನು ಕೊಟ್ಟರು. ಆ ಹೋಮ್ ಸ್ಟೇಗೆ ನಾನು ಎಲ್ಲ ರೀತಿಯ ಪರ್ಮಿಷನ್ ಪಡ್ಕೊಂಡಿದ್ದೀನಿ, NOC ಇದೆ, ಈ ರೀತಿಯ ಸ್ಪಷ್ಟನೆಯನ್ನು ಅವರು ಕೊಟ್ಟರು ಒಂದು ವಿಡಿಯೋ ಮುಖಾಂತರ. ಆ ವಿಡಿಯೋದಲ್ಲಿ ರೂಪೇಶ್ ರಾಜಣ್ಣ ಅವರ ಹೆಸರು ಪ್ರಸ್ತಾಪ ಆಯಿತು. ರೂಪೇಶ್ ರಾಜಣ್ಣ ದುಡ್ಡು ಕೇಳಿದ್ರು ನನ್ನ ಹತ್ರ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಸುಲಿಗೆ ಮಾಡೋದಕ್ಕೆ ಪರ್ಮಿಷನ್ನ ಅವರು ಬಿಗ್ ಬಾಸ್ಗೆ ಹೋಗಿರೋದು ಅಂತೆಲ್ಲ ಸರ್ಫರಾಜ್ ಖಾನ್ ಮಾತನಾಡಿದರು. ಈಗ ರೂಪೇಶ್ ರಾಜಣ್ಣ ಕೇಳ್ತಾ ಇರೋದು, ನೀವು ಮಾಡಿರುವಂಥ ಆರೋಪಕ್ಕೆ ದಾಖಲೆ ಕೊಡಿ. ನಾನು ದುಡ್ಡು ಕೇಳಿದ್ದೀನಿ ಅಂತ ಆದರೆ ಅದಕ್ಕೊಂದು ದಾಖಲೆ ಕೊಡಿ ನೀವು ಅಂತ ರೂಪೇಶ್ ರಾಜಣ್ಣ ಕೇಳ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಮನೆಯ ಬಳಿಗೆ ಬಂದರು ಸರ್ಫರಾಜ್ ಖಾನ್ ಅವರನ್ನು ಪ್ರಶ್ನೆ ಮಾಡಬೇಕು ಅಂತ, ಆದರೆ ಪೊಲೀಸರು ಅವಕಾಶ ಕೊಡಲಿಲ್ಲ. ಪೊಲೀಸರ ಜೊತೆಗೆ ವಾಗ್ವಾದ ಆಯಿತು. ಕೊನೆಗೆ ಪೊಲೀಸರು ರೂಪೇಶ್ ರಾಜಣ್ಣ ಸೇರಿ ಅವರ ಬೆಂಬಲಿಗರನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ದೃಶ್ಯವನ್ನ ಕೂಡ ನೀವು ನೋಡಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.